ಹೇ ಹೂವೆ ಹೇಳೆ, ನೀನೇಕೆ ಇಷ್ಟು ಸುಂದರ, ನೀನು ಮೊಗ್ಗಾಗಿದ್ದರು ಅಂದ, ಹೂವಾಗಿ ಅರಳಿದರು ಅಂದ. ನಿನ್ನಂತೆಯೇ ನಮ್ಮ ಜೀವನವು ಇದ್ದಿದ್ದರೆ ದೇವರ ಪೂಜೆಗೂ ನೀನು ಬೇಕು, ಹೆಣ್ಣಿನ ಶೃಂಗಾರಕ್ಕೂ ನೀನು ಬೇಕು, ಮದುವೆ ಸಮಾರಂಭಗಳಿಗೂ ನೀನು ಬೇಕು, ಗೆದ್ದು ಬೀಗುವ ವ್ಯಕ್ತಿಗಳ ಕೊರಳಿಗೆ ಹಾಕಲು ನೀನು ಬೇಕು, ಹಬ್ಬ ಹರಿದಿನಗಳಲ್ಲಿ ಮನೆಯ ಅಲಂಕಾರಕ್ಕೂ ನೀನು ಬೇಕು, ಹೆಣ್ಣು ಮಕ್ಕಳ ಮನವೊಲಿಸಲು ಗಂಡು ಮಕ್ಕಳ ಆಯುಧವಾಗಿ ನೀನು ಬೇಕು, ಎಲ್ಲ ಸಂದರ್ಭಗಳಲ್ಲೂ ನೀನು ಬೇಕು. ಅಷ್ಟೇ ಏಕೆ, ಶವ ಸಂಸ್ಕಾರದಲ್ಲೂ ನೀನು ಬೇಕು. ಒಟ್ಟಿನಲ್ಲಿ ಹುಟ್ಟಿನಿಂದ ಚಟ್ಟದವರೆಗೂ ನೀನು ಬೇಕು. ಸ್ವಲ್ಪವೂ ಜಂಬವಿಲ್ಲದ ಮಧುರ ಸುವಾಸನೆ ನಿನ್ನ. ಆದರೆ ಮಾನವ ನೋಡು, ಯಾವುದೋ ಒಂದು ಕಾರ್ಯಕ್ಕೆ ಕಾರಣೀಕರ್ತನಾಗಿ ಬೀಗುವನು. ಎಲ್ಲ ನನ್ನಿಂದಲೇ ಎಂದು ನಿನ್ನಲ್ಲಿರುವ ಆ ಗುಣ ಕಿಂಚಿತ್ತಾದರೂ ಮನುಜನಿಗಿದ್ದಿದ್ದರೆ ಲೋಕವೆಲ್ಲ ಚಂದದ ಹೂಬನವಾಗಿರುತ್ತಿತ್ತು, ಅಲ್ಲವೇ ಹೂವೆ? ನಿಮ್ಮಲ್ಲುಂಟು ಅದೆಷ್ಟೋ ಜಾತಿಗಳು, ಆದರೂ ಸುವಾಸನೆ ಮಾತ್ರ ಒಂದೇ. ಮನುಜರಲ್ಲುಂಟು ನೂರಾರು ಜಾತಿಗಳು, ಆದರೆ ಭಾವನೆಗಳು ಮಾತ್ರ ಬೇರೆ ಬೇರೆ, ವಿಚಾರಗಳು ಬೇರೆ ಬೇರೆ. ನಾನು ಮೇಲೆಂದು ಹೊಡೆದಾಡುವರು. ಒಂದೆನ್ನುವ ಭಾವನೆ ಎಲ್ಲಿ, ಒಂದೇ ಸುವಾಸನೆ ಇನ್ನೆಲ್ಲಿ?